ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಬೇಸಿಗೆಗೆ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಈ ಒಂದು ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದೇನು ಅಂದರೆ ಕಲ್ಲಂಗಡಿ ಹಣ್ಣಿನ ಐಸ್ ಕ್ಯಾಂಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಇದನ್ನು ಮಕ್ಕಳು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿಟ್ಟಿದ್ದೀನಿ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಜ್ಯೂಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಜ್ಯೂಸರ್ ಜಾರ್ ಇಲ್ಲ ಅಂದರೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಸೋಸ್ಕೋಬೇಕು. ಇಲ್ಲಿ ಸೋಸ್ಬಿಟ್ಟೆ ಬರೋದ್ರಿಂದ ನಾನು ಮತ್ತೆ ವಾಪಸ್ ಇದನ್ನು ಸೋಸ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಮಿಕ್ಸರ್ ಜಾರಲ್ಲಿ ಮಾಡ್ಕೊಂಡ್ರೆ ನೀವು ಇದನ್ನು ಒಂದು ಸಾರಿ ಸೋಸ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೋಡಿ, ಹಣ್ಣಿನ ಸ್ವೀಟ್ ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಸ್ವೀಟ್ನ ಆ್ಯಡ್ ಮಾಡಬೇಕಾಗತ್ತೆ. ನಾನಿಲ್ಲಿ ಇದು ಹಣ್ಣು ಚೆನ್ನಾಗಿ ಸ್ವೀಟ್ ಇತ್ತು, ಆದರೂ ಕೂಡ ಒಂದು ಸ್ಪೂನ್, ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ನಾನು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇದ್ರ ಬದಲಾಗಿ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಯಾವುದನ್ನಾದರೂ ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಿಂಬೆ ಹಣ್ಣಿನ ರಸ ಕೂಡ ಹಾಕೋಬೋದು. ಜ್ಯೂಸ್ ಮಾಡಬೇಕಾದ್ರೆ ಪುದೀನ ಎಲೆಗಳನ್ನ ಒಂದೆರಡು ಹಾಕ್ಕೊಂಡ್ರು ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತಿಲ್ಲಿ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಒಂದು ಗ್ಲಾಸಿಗೆ ಕೂಡ ಹಾಕ್ಕೋಬೋದು. ಇದನ್ನು ಚಿಕ್ಕ ಚಿಕ್ಕ ಲೋಟ ಎಲ್ಲ ಬರುತ್ತೆ ನೋಡಿ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಐಸ್ ಕ್ಯಾಂಡಿ ಇದು. ನಾನೀಗ ಇದನ್ನು ಎಲ್ಲದಕ್ಕೂ ಹಾಕ್ಕೊಂಡ್ಬಿಡ್ತೀನಿ. ನಾವು ಮಕ್ಕಳಿಗೆ ಹೊರಗಡೆಯಿಂದ ತಂದು ತಿನ್ಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹಣ್ಣನ್ನು ಯೂಸ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ಅವರು ಕೂಡ ಖುಷಿ ಆಗ್ತಾರೆ. ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು. ಯಾಕಂದರೆ ಹೊರಗಡೆ ಇರೋದು ಕೆಮಿಕಲ್ ಆಗಿರುತ್ತೆ, ಆಮೇಲೆ ಪ್ರಿಸರ್ವೇಟಿವ್ ಜಾಸ್ತಿ ಇರುತ್ತೆ. ಆ ಥರದನ್ನು ಕೊಡೋದಕ್ಕಿಂತ ಈ ರೀತಿಯಾಗಿ ಕೊಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಇದನ್ನು ನಾನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಸಂಜೆ ಮಾಡಿದ್ದೆ, ನಾನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಮತ್ತು ಮರುದಿನ ಬೆಳಗ್ಗೆ ನೋಡಿ, ಈಗ ಇದು ರೆಡಿಯಾಗಿದೆ. ಇದು ರೆಡಿ ಆಗೋದಕ್ಕೆ ಒಂದು 5 ಗಂಟೆನಾದರೂ ಬೇಕು. ಇದು ನಾನಿಲ್ಲಿ ಏನು ಮಾಡ್ತೀನಿ, ಇಲ್ಲಿ ಒಂದು ತೆಮ್ಗೆನಲ್ಲಿ ಒಂದಿಷ್ಟು ನೀರು ಎತ್ತಿಟ್ಕೊಂಡಿದ್ದೀನಿ. ಆ ನೀರಲ್ಲಿ ಹಾಕಿ ಇಡಬೇಕು. ಒಂದು 2 ಸೆಕೆಂಡಲ್ಲೇ, 1 ಸೆಕೆಂಡಲ್ಲೇ ಅದು ಬಿಟ್ಕೊಳುತ್ತೆ. ನೀವು ತುಂಬ ದೊಡ್ಡದಾಗಿರುವಂತಹದ್ದಿತ್ತು ಅಂತ ಅಂದರೆ ಐಸ್ ಕ್ಯಾಂಡಿ, ಅದನ್ನೇನು ಮಾಡಿ ನಳದ ಬುಡಕ್ಕೆ ನೀವು ಇಡಬೇಕು. ನೀರು ಬರ್ತಾ ಇರುತ್ತೆ ನೋಡಿ, ಆವಾಗ ಬೇಗ ಬಿಟ್ಕೊಳುತ್ತೆ. ನೋಡಿ, ಒಂದೊಂದನ್ನೇ ನಾನು ತೆಗಿತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಖುಷಿಯಿಂದ ತಿಂದರು. ಅದರಲ್ಲೂ ಸ್ಪೆಷಲಾಗಿ ನನ್ನ ಮಗಳು ಇಷ್ಟಪಟ್ಟು ತಿಂದಳು. ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ನಾವು ಯಾವಾಗಲೂ ಮನೆಯಲ್ಲೇ ಕೊಡ್ತೀವಿ ಅಂತ ಅನ್ನೋಕ್ಕಾಗಲ್ಲ. ಕೆಲವೊಂದು ಸಾರಿ ಮಕ್ಕಳಿಗೆ ಹೊರಗಡೆದು ಕೊಡಬೇಕಾಗತ್ತೆ. ಆ ಥರ ಸಿಚುವೇಶನ್ ಕೂಡ ಬರುತ್ತೆ. ಆದಷ್ಟು ನಾವು ಹೊರಗಡೆದು ಪ್ರಿಸರ್ವೇಟಿವ್ ಹಾಕಿರೋದನ್ನು ಕಡಿಮೆ ತಿನ್ನಿಸ್ಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ನು. ನೋಡಿ, ಕಲ್ಲಂಗಡಿ ಹಣ್ಣಿನ ಐಸ್ ಕ್ಯಾಂಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ. ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂದರೆ ನೀವು ಒಂದು ಸಣ್ಣ ಗ್ಲಾಸಲ್ಲೂ ಕೂಡ ಹಾಕಿದ್ರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇವಳು ನೋಡಿ, ನನ್ನ ಮಗಳು ಯಾವುದು ದೊಡ್ಡದಿದೆ ಯಾವುದು ಸಣ್ಣದಿದೆ ಅಂತ ನೋಡಿಬಿಟ್ಟು ಯೋಚನೆ ಮಾಡಿ ತೊಗೊಂಡು ತಿಂತಾ ಇದ್ದಾಳೆ. ಅವಳಿಗೆ ನನ್ನ ಮಗಳು ಅಂತ ಅಲ್ಲ, ಚಿಕ್ಕ ಮಕ್ಕಳಿಗೆ ಯಾರಿಗೆ ನಾವು ಐಸ್ ಕ್ರೀಮ್ ಕೊಟ್ಟರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ತುಂಬ ನೆಗಡಿ ಇದ್ರೂ ಕೂಡ ತಿಂತಾರೆ ಮಕ್ಕಳು. ಅವಳಿಗಂತೂ ತುಂಬಾ ಇಷ್ಟ ಆಯಿತು, ಖುಷಿಪಟ್ಟು ತಿಂದಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ.